BNR Gold. ಕುಡ್ಲದ ಪಿ ಪರ್ಬ 2024ರ ಚಪ್ಪರ ಮುಹೂರ್ತ ಕಾರ್ಯಕ್ರಮ. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರ ಮಾರ್ಗದರ್ಶನ ಹಾಗೂ ಶ್ರೀ ಡಿ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ನಡೆಯಲಿರುವ ತೃತೀಯ ವರ್ಷದ ಕುಡ್ಲದ ಪಿ ಪರ್ಬ 2024 ಚಪ್ಪರ ಮುಹೂರ್ತ ಕಾರ್ಯಕ್ರಮವು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗುರುವಾರ ಮುಂಜಾನೆ ಜರುಗಿತು. ಸೇವೆಗಳ ಮುಖಾಂತರವಾದ ನಂಬರಿಂದ ಐಕ್ಯಬೋಧ ಸಂಘಟನೆ ಐಕ್ಯಬೋಧ ವ್ಯವಸ್ಥೆಯ ಪೂರ್ವಭಾವಿಯಾಗಿ ಮತ್ತು ನಮ್ಮ ಆ ದೇವನ ಚಿತ್ತೋಪತ್ತಿನ ಮುಖಾಂತರವಾದ ಗಣಪತಿ ದೇವರ ಅನುಗ್ರಹದ ಕಾರ್ಯಕ್ರಮ ಪರಿಹಾರ ಎಂಬುದು ಮುಖಾಂತರವಾದ ನಮ್ಮ ದೇಶ ರಾಮರಾಜ್ಯಾಭಿವೃದ್ಧಿ ಯೋಗವಾಗಿ ಐಕ್ಯಪೂರ್ವಕವಾಗಿ ಪ್ರತಿಯೊಂದು ಅನುಕೂಲ ಪರಿಹಾರ ಎಂಬುದು ಇಷ್ಟಾರ್ಥ ನಕಲಾಗಲಿ ಯೋಗ್ಯತೆ ಅನುಗುಣವಾದ ಉತ್ತರೋತ್ತರ ಶ್ರೇಯಸ್ಸಿನ ಪರಮಾನುಗ್ರಹ ಅವರು ಗಣಪತಿ ಗರುಡ ಮುಹೂರ್ತ ಸುಮುಹೂರ್ತವಂತಲೇ ಮತ್ತು ಈ ಕರ್ಮಾಂಗ ಪರಿಸಮಾಪ್ತಿ ಯೋಗವಾಗಿ ಅನುಗ್ರಹ ಮಾಡಲು ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಗಣನಾಯಕ ದೇಹಿ ಮೇ ಪರಮೇಶ್ವರ ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಾಂತರ್ಗತಾನಿ ಚ ತಾನಿ ತಾನಿ ದುಷ್ಯಂತಿ ವದಕ್ಷಣ್ಯಂ ಪದೇ ಪದೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಂಡೋ ಬ್ರಹ್ಮಣಾಪದಂ ಬ್ರಹ್ಮದೇವತೆನ ಗಂತವ್ಯಂ ಬ್ರಹ್ಮಕರ್ಮಸಮಾಧಿನ ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಹೃದಯ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಸಂಘಟನಾಂಗದ ಪರಿವಾರ ಮಹಾಗಣಪತಿ ಪ್ರಿಯದಾಂ ಓಂ ತತ್ಸದ್ ಬ್ರಹ್ಮಾರ್ಪಣಂ ಭವತು. ಅಚ್ಯುತಾಯ ನಮೋ ಅನಂತಾಯ ನಮೋ ಗೋವಿಂದಾಯ ನಮಃ. ಅಚ್ಯುತಾಯ ನಮೋ ಅನಂತಾಯ ನಮೋ ಗೋವಿಂದಾಯ ನಮಃ. ಅಚ್ಯುತಾಯ ನಮೋ ಅನಂತಾಯ ನಮೋ ಗೋವಿಂದಾಯ ನಮಃ. ನಾರಾಯಣಾಯ ನಮಃ. ತದ್ವಿಷ್ಣು BNR Gold. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ಕರಾವಳಿ ಭಾಗದಲ್ಲಿ ದಸರಾ ಎಂದರೆ ಅಲ್ಲಿ ಹುಲಿವೇಷ ಇದ್ದೇ ಇರುತ್ತದೆ. ಈ ಕಲೆ ಕರಾವಳಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಜನಪ್ರಿಯತೆ ಪಡೆದುಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಜನಪ್ರಿಯತೆ ಜೊತೆಗೆ ಈ ಕಲೆಗೆ ಇನ್ನಷ್ಟು ಮೆರುಗು ನೀಡುವ ನಿಟ್ಟಿನಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಇದೇ ಅಕ್ಟೋಬರ್ 11 ಶುಕ್ರವಾರದಂದು ನಡೆಯಲಿರುವ ತೃತೀಯ ವರ್ಷದ ಪಿಲಿಪರ್ಬವು ತುಳುನಾಡಿನ ಗತವೈಭವದ ಗಣಪರಂಪರೆಯನ್ನು ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲಾ 10 ಹುಲಿವೇಷ ತಂಡಗಳಿಗೂ ಶುಭ ಹಾರೈಕೆಗಳು. ಹುಲಿವೇಷ ತಂಡಗಳನ್ನು ಪ್ರೋತ್ಸಾಹಿಸಲು ಆಗಮಿಸಲಿರುವ ಸಾರ್ವಜನಿಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಬಯಸುತ್ತಾ ಕಾರ್ಯಕ್ರಮವು ಅಭೂತಪೂರ್ವ ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಸಿದರು.
ಈ ಸಂದರ್ಭದಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀ ಗಿರಿಧರ್ ಶೆಟ್ಟಿ, ಅಧ್ಯಕ್ಷರಾದ ಶ್ರೀ ದಿವಾಕರ್ ಪಾಂಡೇಶ್ವರ, ಪ್ರಮುಖರಾದ ಶ್ರೀ ನರೇಶ್ ಶೆಣೈ, ಮನಪಾ ಸದಸ್ಯರುಗಳ ಸಹಿತ ಅನೇಕರು ಉಪಸ್ಥಿತರಿದ್ದರು. ನಾಡಿನ ವಿಶೇಷತೆ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರು ಸಂಪೂರ್ಣವಾಗಿ ನವರಾತ್ರಿ ಹಬ್ಬಕ್ಕೆ ಎಲ್ಲ ಕಡೆಗಳಲ್ಲಿ ದೇವಸ್ಥಾನ ಮಠ ಮಂದಿರಗಳಲ್ಲಿ ಬಹಳ ಅಭೂತಪೂರ್ವವಾಗಿ ವಿಜೃಂಭಣೆಯಿಂದ ನವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಈ ವಿಜೃಂಭಣೆಯ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನ ಕರಾವಳಿಯ ತುಳುನಾಡಿನ ವಿಶೇಷತೆ ಏನು ಅಂತ ಹೇಳಿದರೆ, ಶಾರದಾ ಮಾತೆಗೆ ಬಹಳ ಪ್ರೀತಿಯಾದಂಥ ಹುಲಿವೇಷದ ಕುಣಿತ. ಇದೊಂದು ಸೇವಾ ಭಾವನೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದು ನಾವೆಲ್ಲರೂ ಕಂಡಿದ್ದೇವೆ. ಇವತ್ತು ಈ ಹುಲಿವೇಷದ ತಂಡದ ಒಳಗಡೆ ಒಂದು ವಿಶೇಷವಾದಂಥ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತೇಳುವಂಥ ಚಿಂತನೆಯ ಪ್ರಕಾರ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ಎಲ್ಲ ಪ್ರಮುಖರು, ಎಲ್ಲ ಆತ್ಮೀಯ ಬಂಧು ಮಿತ್ರರ ಸಹಕಾರದೊಂದಿಗೆ ಇವತ್ತು ಮಂಗಳೂರಿನಲ್ಲಿ ಪಿಲಿ ಪರ್ಬದ ಹುಲಿವೇಷದ ಸ್ಪರ್ಧಾ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಕೇಂದ್ರ ಮೈದಾನದಲ್ಲಿ ಈ ಹುಲಿವೇಷದ ಸ್ಪರ್ಧೆಯ ಕಾಂಪಿಟೇಷನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಈ ಚಾಲನೆಗೆ ಇವತ್ತು ಚಪ್ಪರದ ಮುಹೂರ್ತ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಮಿತಿಯ ಸದಸ್ಯರು ಮತ್ತು ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರುಗಳು, ಮಾಜಿ ಮೇಯರ್ಗಳು, ಹೀಗೆ ಎಲ್ಲ ಗೌರವಾನ್ವಿತ ಬಂಧುಗಳು ಸೇರಿಕೊಂಡು ಇದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಚಪ್ಪರದ ಮುಹೂರ್ತ ಆಗಿ ಈ ಸ್ಥಳದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರದೆ, ವಿಘ್ನಗಳು, ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ವೈದಿಕರ ವತಿಯಿಂದ ಗಣಹೋಮದ ಮುಖಾಂತರ ಇವತ್ತು ಚಪ್ಪರ ಮುಹೂರ್ತವನ್ನು ಮಾಡಿ ಇವತ್ತು ಯಶಸ್ವಿಯಾಗಿ ಪಿಲಿ ಪರ್ಬದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ನಾನು ಮಂಗಳೂರಿನ ಜನತೆಗೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥ, ದಸರಾ ಹಬ್ಬ ಪ್ರಾರಂಭವಾಗಿದೆ. ಈ ದಸರಾ ಹಬ್ಬ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾಡ್ದು ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ ಸರಿಸುಮಾರು ಒಂದು 9:30-10 ಗಂಟೆಯಿಂದ ಮಧ್ಯರಾತ್ರಿ ತನಕ ಈ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯುವಂಥ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯುವಂಥ ಈ ಒಂದು ವಿಶೇಷವಾದಂಥ ಹುಲಿವೇಷದ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಮಂಗಳೂರಿನ ಜನತೆಗೆ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡುವರು ಮಾಜಿ ಸಂಸದರು, ನಮ್ಮೆಲ್ಲರ ನಾಯಕರು ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಇದರ ಪ್ರಾರಂಭದ ದಿನದಲ್ಲಿ ನಮಗೆ ಈ ಒಂದು ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ನಮ್ಮೊಂದಿಗೆ ಇದ್ದುಕೊಂಡು ನಿರಂತರವಾಗಿ ಇವತ್ತಿನ ತನಕ ಅವರು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಬಂಧುಗಳ ಸಹಕಾರದೊಂದಿಗೆ, ಎಲ್ಲ ಸಮಾಜದ ತನುಮನ ಧನದ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಅದಕ್ಕಾಗಿ ನಾನು ಆಯೋಜಕರ ಪರವಾಗಿ ಮಾಧ್ಯಮದ ಮುಖಾಂತರ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಈ ಪಿಲಿ ಪರ್ಬದ ಕಾರ್ಯಕ್ರಮವನ್ನು, ಕಾಂಪಿಟೇಷನನ್ನು ಭಾಳ ದೊಡ್ಡ ರೀತಿಯಲ್ಲಿ ಯಶಸ್ವಿ ಮಾಡುವಂಥ ದೃಷ್ಟಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಮಂಗಳೂರಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ದೇವದೇವರ ಆಶೀರ್ವಾದದಿಂದ ಶುಭ ತರಲಿ ಅಂತ ಮಾತನ್ನು ಹೇಳ್ತಾ, ದೇಶ ವಿದೇಶದಲ್ಲಿ ಇವತ್ತು ಮಂಗಳೂರು ದಸರೋತ್ಸವ ಯಶಸ್ವಿ ಆಗ್ತಾ ಇದೆ. ಮೈಸೂರಿನ ಹಾಗೆ ಇವತ್ತು ಮಂಗಳೂರು ದಸರಾ ಯಶಸ್ವಿಗೊಳ್ತಾ ಇರುವಂಥದ್ದು ಇದೆಲ್ಲ ನಮ್ಗೆ ಇನ್ನಷ್ಟು ಯಶಸ್ವಿಯಾದಂಥ ಸಂತೋಷವನ್ನು, ಖುಷಿಯನ್ನು ಕೊಡುವಂಥ ವಾತಾವರಣ ಅಂತ ಹೇಳ್ತಾ ಶುಭವನ್ನು ಕೊಡ್ತೀನಿ.
ಗೋಲ್ಡ್.